ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು, ತುಲಾ ರಾಶಿಯಲ್ಲಿ ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ರವಿ ಹಾಗೂ ಕುಜರ ಯುತಿ, ಇನ್ನು ಧನುಸ್ಸು ರಾಶಿಯಲ್ಲಿ ಬುಧಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ, ತಂದೆ ಮಗ ಒಟ್ಟಾಗಿದ್ದಾರೆ. ಇನ್ನು ಮಕರ ರಾಶಿಯಲ್ಲಿ ಮಾಂದಿ ಉದಯಾಗಿರ್ತಕ್ಕಂಥದ್ದು, ಕುಂಭರಾಶಿಯಲ್ಲಿ ಶನಿಶ್ಚರ, ಮೀನರಾಶಿಯಲ್ಲಿ ರಾಹು. ಅಂತೂ ಗ್ರಹಗಳು ಒಂದೊಂದು ಮನೆಯಲ್ಲಿ ಒಂದೊಂದು ಗ್ರಹ ಹೀಗೆ ಚೆದರೋಗಿವೆ. ಚಂದ್ರ ಮತ್ತು ಬುಧರನ್ನು ಹೊರತುಪಡಿಸಿ ಎಲ್ಲವೂ ಏಕ, ಮತ್ತು ರವಿ ಹಾಗೂ ಕುಜರು ಉಳಿದ ಹಾಗೆಲ್ಲವೂ ಒಂದೊಂದು ರಾಶಿಯಲ್ಲಿ ಒಂದೊಂದು ಗ್ರಹ ಹೀಗಿದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಇದೆ. ಈ ದಿವಸ ಮಾಂದಿ ಉದಯಾಗಿರೋ ಕಾರಣದಿಂದಾಗಿ ಪ್ರಾರಂಭದಿಂದಲೇ ನಿಮಗೆ ಕೆಲಸಕ್ಕೆ ಹೋಗೋದ್ರಿಂದ ಹಿಡಿದು ಆಗಲೇ ವಿಘ್ನ ಶುರುವಾಗುತ್ತೆ. ಹೊರಟಿಲ್ಲ ಇನ್ನೂ ಶುರುವಲ್ಲಪ್ಪ ಅನ್ನೋ ಥರ ಅನಿಸುತ್ತೆ. ಈ ದಿವಸ ನಿಮಗೆ ಕಿರಿಕಿರಿ ಆಗುತ್ತೆ. ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ದಿನ ಪ್ರಾರಂಭ ಮಾಡಿದ್ರೆ ತುಂಬ ಒಳ್ಳೆಯದು. ಇದರ ಹೊರತಾಗಿ ನಿಮಗೆ ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಯಾವುದೋ ಒಂದು ಸಜ್ಜನರ ಭೇಟಿ, ಉತ್ತಮರ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಕ್ಷೇತ್ರ ದರ್ಶನ, ಈ ಥರದ್ದೆಲ್ಲ ಅನುಕೂಲ ಇದೆ. ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವರಿಗೆ ಲಾಭವೂ ಇದೆ, ಅದು ಸಂಶಯ ಇಲ್ಲ. ಸಂಗಾತಿಯ ಸಹಕಾರ, ಹೂವಿನ ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ವಸ್ತ್ರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ಗಾರ್ಮೆಂಟ್ಸ್ಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ. ಸ್ವಲ್ಪ ಕಿರಿಕಿರಿ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಮಾನ್ಯತೆ ಸಿಗುವ ಸಾಧ್ಯತೆ, ಇದೆಲ್ಲ ಚೆನ್ನಾಗಿದೆ. ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಈ ಬಂಧುಗಳ ವಿಚಾರದಲ್ಲಿ, ಮಾತು ಬಂಧು ಇವರಿಗೆ 2 ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ನಷ್ಟತೆ, ಕ್ಲೇಶತೆ, ದುಃಖ ಇವುಗಳನ್ನು ಸೂಚಿಸ್ತಾ ಇದೆ, ಎಚ್ಚರಿಕೆಯಿಂದರಿ. ಇನ್ನು ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವ್ಯಾಪಾರಗಳಲ್ಲಿ, ಅದರಲ್ಲೂ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಜೊತೆಗೆ ಈ ಆಟೋಮೊಬೈಲ್ಸ್, ಪೆಟ್ರೋಲಿಯಂ ಇಂಥ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಬೆಂಕಿ ಸಂಬಂಧಿ, ಧಾತು, ಬೆಂಕಿ, ಲೋಹ ಇವುಗಳ ಸಂಬಂಧಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾಗಿದೆ. ಈ ದಿವಸ ಪ್ರಾರ್ಥನೆಗೆ ನೀವು ನೋಡಿ, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇರುವ ಕಾರಣದಿಂದಾಗಿ ಈಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳಿದ್ದಾವೆ. ಹಿರಿಯರ ಸಹಕಾರ ಸಿಗುತ್ತೆ ನಿಮಗೆ ದಿವಸ. ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ. ಒಬ್ಬ ಬುಧ ಆತ ಬಹುಜಾಣ, ಚಂದ್ರ ತುಂಬ ಮೃದು, ಹೀಗಾಗಿ ಮೃದು ಮಾತಿನಿಂದ ಕಾರ್ಯ ಸಾಧನೆ. ಸಂಗಾತಿಯಲ್ಲಿ ಇದು ಬಹಳ ವಿಶೇಷವಾಗಿ ಅವರನ್ನು ಗೆಲ್ಲಬೇಕು, ಅವರಿಂದ ಕೆಲಸ ಆಗಬೇಕು ಅಂದರೆ ಮೆದು ಮಾತಾಡಬೇಕಲ್ವ, ಅದೆಲ್ಲ ಉಂಟಾಗುತ್ತೆ. ಈ ದಿವಸ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ಸ್ವಲ್ಪ ಸೋಲು ಉಂಟಾಗುವ ಸಾಧ್ಯತೆ ಇದೆ. ಒಂದು ಪಡ್ಕೋಬೇಕು ಅಂದರೆ ಒಂದು ಕಡೆ ಸೋಲ್ಬೇಕಾಗತ್ತಲ್ವ, ಆ ಥರದ್ದೊಂದು ಸಂದರ್ಭ ನಿರ್ಮಾಣವಾಗುತ್ತೆ ಈ ದಿವಸ. ಅದರ ನಿವಾರಣೆಗೆ ನೀವು ಈಶ್ವರನ ಆರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರು ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲಗಳಿದ್ದಾವೆ, ಸಂಶಯ ಇಲ್ಲ. ಈ ದಿವಸ ನೀರಿನ ಸಮೃದ್ಧತೆ ಚೆನ್ನಾಗಿರ್ತದೆ. ಕೃಷಿಕರಿಗೆ ಚೆನ್ನಾಗಿದೆ. ಹೈನು, ಹಾಲು ಈ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರ, ಹೂವಿನ ವ್ಯಾಪಾರ ಇವರಿಗೆಲ್ಲ ಬಹಳ ವಿಶೇಷವಾದ ಫಲ ಇದೆ, ಸಂಶಯ ಇಲ್ಲ. ಆದರೆ ಸಂಗಾತಿಯಲ್ಲಿ ಸಮಾಧಾನ ಇರಲ್ಲ, ಅಸಮಾಧಾನ. ಹೆಂಡತಿಗೆ ಕಂಡ್ರೆ ಗಂಡಂಗಾಗಲ್ಲ, ಗಂಡಂಗೆ ಕಂಡ್ರೆ ಹೆಂಡತಿಗಾಗಲ್ಲ. ಮಹಾ ಶತ್ರುಗಳೇನೋ ಅನ್ನೋ ರೀತಿಯಲ್ಲಿ ವರ್ತನೆ ಆಗಿಬಿಡುತ್ತೆ ಈ ದಿವಸದ ಕೆಲವು ಚಟುವಟಿಕೆಗಳು, ಕೆಲವು ಸಂದರ್ಭಗಳು. ಇದರ ನಿವಾರಣೆಗೆ ಶಿವಶಕ್ತಿ, ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲತೆಗಳು, ಲಾಭಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸೇವಕರು, ಸಹಾಯಕರು ಇವರಿಂದ ಬಹಳ ಚೆನ್ನಾಗಿರ್ತದೆ ಈ ದಿವಸ. ಬುದ್ಧಿಬಲವು ತುಂಬ ವಿಶಿಷ್ಟವಾಗಿರ್ತದೆ ಈ ದಿವಸ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಉನ್ನತವಾದ ಒಂದು ಮಾರ್ಗದರ್ಶನ ಸಿಗುತ್ತೆ, ಒಳ್ಳೆಯ ಗೈಡೆನ್ಸ್ ಸಿಗುತ್ತೆ, ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆ ಈ ದಿವಸ. ಆರೋಗ್ಯ ಸ್ವಲ್ಪ ಸಮಸ್ಯೆ ಇದೆ, ಈ ಕಾರಣದಿಂದಾಗಿ ನೀವು ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ಚಂದ್ರ ಬುಧರು ಒಟ್ಟಾಗಿದ್ದಾರೆ ಚತುರ್ಥದಲ್ಲಿ. ಬಂಧುಗಳ ಸಹಕಾರ, ಮಿತ್ರರ ಸಹಾಯ ತುಂಬ ಅನುಕೂಲ ಆಗುತ್ತೆ ಈ ದಿವಸ. ನಿಮ್ಮ ಆಪ್ತ ಸ್ನೇಹಿತರಿದ್ದಾರಲ್ಲ, ಅವರಿಂದ ಏನೋ ಜೀವನವೇ ಧನ್ಯವಾಗೋಯ್ತೇನೋ ಅನ್ನೋ ರೀತಿಯಲ್ಲಿ ಅನುಕೂಲ ಆಗುತ್ತೆ ಈ ದಿವಸ. ಸಹಕಾರ ಸಿಗುತ್ತೆ. ನೀರಿನ ಸಹಕಾರ ಚೆನ್ನಾಗಿರ್ತದೆ. ಜೊತೆಗೆ ಕೃಷಿಕರಿಗೆ ಬಹಳ ವಿಶಿಷ್ಟವಾಗಿರ್ತದೆ. ಈ ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರ ಚಟುವಟಿಕೆಗಳು ತುಂಬ ಚೆನ್ನಾಗಿರುತ್ತೆ ಈ ದಿವಸ, ಲಾಭದಾಯಕವಾಗಿರುತ್ತೆ. ಕೃಷಿ ಸಂಬಂಧಿ ಚಟುವಟಿಕೆಗಳು ಲಾಭದಾಯಕವಾಗಿರುತ್ತೆ ಈ ದಿವಸ. ವೃತ್ತಿಯಲ್ಲೂ ಕೆಲಸದಲ್ಲೂ ಹೆಚ್ಚಿನ ಅನುಕೂಲ ಇದೆ, ಲಾಭ ಇದೆ, ಹೊಸ ಸಾಧನೆಗೆ ಅವಕಾಶ ಇದೆ. ಚೆನ್ನಾಗಿದೆ ಈ ದಿವಸ, ತುಂಬ ಚೆನ್ನಾಗಿದೆ. ಸ್ವಲ್ಪ ತೊಡಕೇನಪ್ಪ ಅಂದರೆ ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ ಆಗುತ್ತೆ.
ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.